ಎಲ್ಲಿಗೂ ನಮಸ್ಕಾರ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೂರನೇ ಒಡಿಐ ಮ್ಯಾಚ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ. ಏನಾರು ಸ್ವಲ್ಪನಾರು ವೇರಿಯೇಷನ್ ಆಗುತ್ತೆ ಅಂತ ಅನ್ಕೊಂಡ್ರೆ ಈ ನನ್ನ ಮಕ್ಕಳು ಇಂಗ್ಲೆಂಡ್ ಅವ್ರದ್ದು ಅದೇ ರಾಗ ಅದೇ ಬಾಳಾಗೋಯ್ತಲ್ಲ ಗುರು. ಒನ್ಸ್ ಎರಡು ಮ್ಯಾಚ್ ಮಾಡ್ಬಿಡ್ರು ಅಂತಂದರೆ ಅದೇ ಥರ ಮಾಡ್ತಾರೆ. ಮಜಾನೂ ಇಲ್ಲ, ಏನೂ ಇಲ್ಲ, ಥ್ರಿಲ್ಲೇ ಇಲ್ಲ. ಸೀರೀಸು T20 ಸೀರೀಸ್ ನೋಡಿದ್ರೆ ಹಿಂಗೆ, ಈ ಸೀರೀಸ್ ನೋಡಿದ್ರೆ ಹಿಂಗೆ. ಯಾವುದೋ ಅಸೋಸಿಯೇಟ್ ನೇಷನ್ ಮೇಲೆ ಆಡ್ದಂಗೆ ಐತೆ. 142 ರನ್ನು ಮಾರ್ಜಿನ್ ವಿಕ್ಟ್ರಿ ಅಂತಂದರೆ ಇದು ಯಾವುದೋ ಅಸೋಸಿಯೇಟ್ ನೇಷನ್ ಮೇಲೆ ಆಗಬೇಕು ವಿಕ್ಟ್ರಿ. ಆ ಥರ ಇಂಗ್ಲೆಂಡ್ರು ಅಜೀಬಾಗಿ ಸೋಲ್ತಾ ಇದ್ದಾರೆ. ಸ್ಟ್ಯಾಂಡರ್ಡ್ಸ್ನೇ ಅವ್ರ ಸ್ಟ್ಯಾಂಡರ್ಡ್ಸ್ನೇ ಮುಂಚೆ ಕೊಡ್ತಿದ್ದಂಥ ಟಕ್ಕರು ಇಲ್ಲ, ಫೈಟು ಇಲ್ಲ, ಅವ್ರದ್ದು ಕ್ರೇಜು ಇಲ್ಲ, ಏನೂ ಇಲ್ಲ. ಏನೂ ಇಲ್ಲ. ಅಲ್ಲ, ಇವ್ರು ಏನು ಪ್ಲ್ಯಾನ್ ಮಾಡ್ಕೊಬೋತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾರು ಸ್ಟ್ರಾಟಜಿ ಮಾಡ್ತಾವ್ರ? ಬೆಂಡೆ ಕಡೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಇಲ್ಲಾಗಿರೋ ನಾವು 3-0 ಸೀರೀಸ್ನ ಸೋತ್ರು ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಚಾಂಪಿಯನ್ಸ್ ಟ್ರೋಫಿಲಿ ಒಂದು ಮ್ಯಾಚ್ ಏನಾರು ಹೊಡೆದ್ವಿ ಇವ್ರಿಗೆ ಅಂತಂದರೆ ಸೆಮಿಫೈನಲ್ ಅಥವಾ ಫೈನಲ್ಲು ಅವ್ರ ಅಜ್ಜಿ ಅಲ್ಲಿಗೆ ಸಮ ಆಗೋಗ್ಬಿಡುತ್ತೆ. ಸಮ ಅಲ್ಲ, ಇನ್ಫ್ಯಾಕ್ಟ್ ಇನ್ನೂ ಜಾಸ್ತಿನೇ ಆಗೋಗ್ಬಿಡುತ್ತೆ ಇಂಪ್ಯಾಕ್ಟು ಅನ್ನೋ ಥರ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ರೆ ನಗು ಬತ್ತಾಯ್ತಾ ಗುರು. ಇಲ್ಲಿ ಗೆಲ್ಲಬಾರ್ದು ಅಂತ ಆಯ್ತಾ? ಅದಕ್ಕೆ ಚಾಂಪಿಯನ್ಸ್ ಟ್ರೋಫಿಲಿ ಹೊಡಿತೀರಾ ಅಂದ್ರೆ ಇಲ್ಲಿ ಸೋಲ್ಬೇಕು ಅಂತ ಆಯ್ತು. ಇದಾ ನಿಮ್ಮದು ಪ್ಲ್ಯಾನು? ಇದೇ ಅಂತ ಕಾಣಿಸುತ್ತೆ ಇವ್ರದ್ದು ಪ್ಲ್ಯಾನು. 3 ಸೋತ್ಬಿಡ್ಬೇಕು, T20 ಸೀರೀಸಲ್ಲಿ ಎಲ್ಲ ಸೋತ್ಬಿಡ್ಬೇಕು. 4 ಸೋತಿದ್ರಲ್ಲ, ಇನ್ನೇನು ಸೋಲಕ್ಕೆ ಬಂದಿರೋ ಥರ ಕಾಣಿಸ್ತೈತಿ. ಬೇಕು ಅಂತ ಸೋತ್ವಿ ಅಂತ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ನ ಕೊಡಬೇಕಷ್ಟೇ. ಇವಾಗ ಬೆಂಡೆಕೆಟ್ ಅವರು ಬಂದ್ಬಿಟ್ಟು ಬೇಕು ಅಂತ ಸೋಲ್ತಾ ಇದ್ದೀವಿ ನಾವು, ಬೇಕು ಅಂತ ಸೋಲ್ತಾ ಇದ್ದೀವಿ, ಇದೇ ಇವ್ರದ್ದು ಪ್ಲ್ಯಾನ್ ಅಂತ ಕಾಣಿಸುತ್ತೆ. ಅಲ್ಲ, ಇವರು ಔಟ್ ಆಗಿದ್ದ ರೀತಿ ನೋಡಿ ಹೆಂಗಿದೆ ಅಂತ. ಎಲ್ಲ ಎಡ್ಜೊಡ್ಕೊಂಡು ಬೋಲ್ಡು ಆಲ್ಮೋಸ್ಟ್ 4 ಜನ ಇದ್ದಾರೆ ಔಟ್ ಆಗಿದ್ದಾರೆ. ಎಡ್ಜೊಡ್ಕೊಂಡು ಬೋಲ್ಡು ಬರೀ ಇದೇ ಪ್ಯಾಟರ್ನ್ ಆಗೋಗ್ಬಿಡ್ತೀವಿ. ಬೋಲ್ಡು 5-6 ಜನ ಬೋಲ್ಡ್ ಆಗಿದ್ದಾರೆ ಇವತ್ತು. ಏನು ಗುರು ಹಣೆ ಬರ ಇವ್ರದ್ದು? ಅನ್ಲಕ್ಕಿ ಡಿಸ್ಮಿಸಲ್ ಅಂತ ಹೇಳ್ಬೇಕಾ ಇವರಿಗೆ, ಅಥವಾ ಇವರು ಪ್ಯಾಟರ್ನ್ ಫಾಲೋ ಮಾಡಿದಾರೆ ಅಂತ ಹೇಳ್ಬೇಕಾ? ಸೊ ಬಿಡಿ, ಏನೋ ಹೋಗ್ಲಿ. ಇವತ್ತು ಅಪರೂಪಕ್ಕೆ ಟಾಸ್ನ ಗೆದ್ದಂಥ ಇಂಗ್ಲೆಂಡ್ ಟೀಮು ಬ್ಯಾಟಿಂಗ್ ಆಡಲ್ಲಮ್ಮ, ನಾವು 3 ಮ್ಯಾಚ್ 3 ಇವರೇ ಟಾಸ್ ಗೆದ್ದಿರೋದು, ಇವತ್ತು ಬೌಲಿಂಗ್ ಮಾಡ್ತೀವಮ್ಮ, ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಆ್ಯಕ್ಚುಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಆಡಿದ್ರೆ ಬೆಟರ್ ಆಗಿತ್ತು. ವಿಕೆಟ್ ಈ ಕಡೆನೂ ಇತ್ತು, ಆ ಕಡೆನೂ ಇತ್ತು, ಎರಡೂ ಕಡೆನೂ ಕೂಡ ಚೆನ್ನಾಗೇ ಇತ್ತು. ಅಂದರೆ ಆಲ್ಮೋಸ್ಟ್ ಈಕ್ವಲ್ ಆಗೇ ಇತ್ತು ನಂಬರ್ ಆಫ್ ವಿನ್ಸು. ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ, ಫಸ್ಟ್ ಬೌಲಿಂಗ್ ಮಾಡಿದ್ರೆ. ಸೊ ಬ್ಯಾಟಿಂಗ್ಗೆ ಆಡಿರ್ಬೋದಾಗಿತ್ತಪ್ಪ. ಏನಕ್ಕೆ ನಮಗೆ ಬ್ಯಾಟಿಂಗ್ ಬೇಕು ಅಂತ ಚಿಕ್ಕ ಮಕ್ಕಳು ಥರ ಬರೋಲ್ಲ 2 ಮ್ಯಾಚು. ಈ ಮ್ಯಾಚ್ ನನಗೆ ಬೌಲಿಂಗ್ ಬೇಕು ಅಂತ ಬಂದಿರ್ಬೋದಾಗಿತ್ತು. ಈ ಮ್ಯಾಚ್ ಇಲ್ಲ ಆಗಿರೋ ದಿಲ್ದಾರಾಗ ಅವನದ್ದಿ ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು ನಾನು ಹಂಗೆ ಅಂದ್ಕೊಂಡಿದ್ದೆ, ಇವ್ರು ಬ್ಯಾಟಿಂಗ್ ಕೊಡೋಲ್ಲ ಪಕ್ಕ, ದಿಲ್ದಾರಾಗೋಣ ಅಂತ ಫಸ್ಟ್ ಬ್ಯಾಟಿಂಗ್ ಎತ್ಕೊಂತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಬೌಲಿಂಗ್ ಎತ್ಕೊಂಡ್ಬಿಟ್ರು. ಏನೋ ಗೊತ್ತಿಲ್ಲ ಬಿಡಿ, ಏನೋ ಅವ್ರ ಹಣೆ ಬರ ಸೋಲ್ಬೇಕು ಅಂತ ಇತ್ತು ಅಂತ ಕಾಣಿಸ್ತು, ಅಜೀಬಾಗಿ ಸೋಲ್ಬೇಕು ಅಂತ, ಅದಕ್ಕೋಸ್ಕರ ಬೌಲಿಂಗ್ ತಗೊಂಡ್ರು ಅಂತ ಕಾಣಿಸ್ತೈತೆ. ನಮ್ಮ ಇಂಡಿಯಾ ಬ್ಯಾಟಿಂಗ್ ಆಡೋದಕ್ಕೆ ಬರ್ತಾ ಇದ್ದಂಗೆ ಇನಿಷಿಯಲಿನೇ ಆಗಾತ 2ನೇ ಓವರ್ ಫಸ್ಟ್ನೇ ಬಾಲನ್ನೇ ಮಾರ್ಕ್ಬಿಟ್ಟು ಬಂದ್ಬಿಟ್ಟು ರಮ್ಮಂದಂಗೆ ಬಿಡ್ತಾರೆ. ರೋಹಿತ್ ಶರ್ಮಾ ಅವ್ರು ಎಡ್ಜೊಡ್ಕೊಂಡು ಗಾನ್ ಕೇಸು, ಬಟ್ಲರ್ಗಿಂತ ಕಡಕ್ಕೆ ಕ್ಯಾಚು. ರೋಹಿತ್ ಶರ್ಮಾ ಸೆಕೆಂಡ್ ಮ್ಯಾಚು ಸೆಂಚುರಿಯನ್ನು. ಈ ಮ್ಯಾಚ್ ಜಸ್ಟ್ 1 ರನ್ ಹೊಡೆಯೋದಕ್ಕಾಗಿದ್ದು. ಆಗ್ತಾವೆ ಈ ಥರ ಮ್ಯಾಚ್. ಅವರೇ ಹೇಳಿದ್ರಲ್ಲ, ಅವರೇ ನನ್ನ ಸ್ಟೇಟ್ಮೆಂಟ್ ಹಾಕು ಅಂದರೆ ಲಾಸ್ಟ್ ಮ್ಯಾಚ್ ಅದಾಗ ಕೊಟ್ಟರಲ್ಲ, ಕೆಲವೊಂದು ಮ್ಯಾಚ್ ಹಿಂಗಿರುತ್ತೆ, ಕೆಲವೊಂದು ಮ್ಯಾಚ್ ಹಿಂಗಾಗುತ್ತೆ. ಎಲ್ಲ ಮ್ಯಾಚು ನಾನು ಹೊಡಿತೀನಿ ಅಂತ ಹೇಳೋದಕ್ಕಾಗೋದಿಲ್ಲ. ಬಟ್ ನಾನು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡ್ಬರ್ತೀನಿ ಅಂತ ಹೇಳಿದರೆ. ಸೊ ಒಳ್ಳೆ ಇಂಟೆನ್ಷನ್ ಇಟ್ಕೊಂಡ್ಬಂದರು, ಬಟ್ ಅವ್ರ ಕಡೆ ಹೋಗಲಿಲ್ಲ ಅಷ್ಟೇ ಇವತ್ತಿನ ಮ್ಯಾಚು. ಆ್ಯಂಡ್ ಏನು ಗುರು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರು ನಾವು ವಿರಾಟ್ ಕೊಹ್ಲಿ ಜೊತೆಗೆ. ಶುಭ್ಮನ್ ಗಿಲ್ ಅಂತೂ ಕೇಳಂಗೇ ಇಲ್ಲ. ಅವನು ಜಸ್ಟ್ ಸಬ್ಲೈಮ್ ಟಚ್ಚಲ್ಲಂತೂ ಕಾಣಿಸ್ತಾ ಇದೆ ODI ಫಾರ್ಮೆಟ್ಸಲ್ಲಿ. ಟಾಪ್ ರನ್ ಗೇಟರ್ ಆಗೋಗ್ಬಿಟ್ಟಿದ್ದಾರೆ. ಅಂದರೆ ಫಾಸ್ಟೆಸ್ಟ್ ರನ್ ಗೇಟರ್ ಆಗಿದ್ದಾರೆ. 2500 ರನ್ಸಿಗೆ ಇಡೀ ವರ್ಲ್ಡಲ್ಲಿ ಯಾರು ಫಸ್ಟು ಅಂತಂದರೆ ಇವಾಗ 50 ಇನ್ನಿಂಗ್ಸಲ್ಲೇ 2500 ರನ್ಸ್ನ ಕಂಪ್ಲೀಟ್ ಮಾಡೋಂಥ ಏಕೈಕ ವ್ಯಕ್ತಿ ಆಗ್ತಾರೆ, ಅದು ನಮ್ಮ ಶುಭ್ಮನ್ ಗಿಲ್. ಆ್ಯಂಡ್ ವಿರಾಟ್ ಕೊಹ್ಲಿನೂ ಕೂಡ ಒಂದು 50ನ ಹೊಡೆದ್ರು. ಇನ್ಫ್ಯಾಕ್ಟ್ ಮುಂಚೆನೇ ಔಟ್ ಆಗಬೇಕಾಗಿತ್ತು ವಿರಾಟ್ ಕೊಹ್ಲಿ. ಒಂದೇ ಒಂದು ಚಿಕ್ಕ ಕೂದಲೆಳೆಯಿಂದ ಬಚಾವಾಗ್ತಾರೆ. ಪಿಚ್ಚಿಂಗ್ ಔಟ್ಸೈಡ್ ಅನ್ನೋವಂಥ ನಿರ್ಣಯ LBWಗೆ DRS ಬೇರೆ ತೊಗೊಂಡಿರ್ತಾರೆ. ಸೊ ಕೂದಲಿಂದ ಬಚಾವಾಗ್ತಾರೆ. ಗಿಚಾವೋ ಒಟ್ನಲ್ಲಿ ಅದು ನಾಟ್ ಔಟ್ ಆಗಿ ಕೊಡ್ತಾರೆ. ಆ್ಯಂಡ್ ವಿರಾಟ್ ಕೊಹ್ಲಿ ಅವರು ಮತ್ತೆ ಅದೇ ಪ್ಯಾಟರ್ನಲ್ಲಿ ಔಟ್ ಆಗಿದ್ದು ಆದಿಲ್ ರಶೀದ್ ಅಂತ ಇವತ್ತು ಕುಣಿದು ಕುಪ್ಪಳಿಸ್ಬಿಟ್ರು. ಹಂಗೇನೆ 64 ರನ್ ಹೊಡೆಸ್ಕೊಂಡಿದ್ದಾರೆ. ರನ್ಸ್ ಹೊಡೆಸ್ಕೊಂಡ್ರು, ಸ್ವಲ್ಪ ವಿಕೆಟ್ಸ್ನ ತೆಗೆದ್ರು, 4 ಕ್ರೂಷಿಯಲ್ ವಿಕೆಟ್ಸ್ನ ತೆಗೆದ್ರು. ಮೈನ್ ಬ್ಯಾಟಿಂಗ್ ಆರ್ಡರ್ನ ಉದುರಿಸಿದ್ದೇನೆ ಅವರು. ಇಲ್ಲ ಅಂತಂದರೆ ಇವ್ರು ನನ್ನ ಪ್ರಕಾರ ಒಂದು 400 ಅಂತೂ ಪಕ್ಕ ಹೊಡಿಬೇಕಾಗಿತ್ತು. ಆ್ಯಕ್ಚುಲಿ ಲಾಸ್ಟಲ್ಲಿ ಸ್ವಲ್ಪ ಕಂಟ್ರೋಲಿಗೆ ತೊಗೊಂಡ್ರು ಇಂಗ್ಲೆಂಡವರು. ಇಲ್ಲ ಅಂತಂದರೆ ಏನಾದ್ರು ಶ್ರೇಯಸ್ ಅಯ್ಯರ್ ಇದ್ದಿತ್ತು ಅಂದರೆ ಒಂದು ಗತಿ ಪಕ್ಕ 400 ಅಂತೂ ಪಕ್ಕ ಹೊಡೆದ್ರು ಅಂತ ಕಾಣ್ತದೆ. ಶ್ರೇಯಸ್ ಅಯ್ಯರ್ ಸಿಕ್ಕಾಪಟ್ಟೆ ಅನ್ಫಾರ್ಚುನೇಟ್ ಡಿಸ್ಮಿಸಲು. ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡೋಣ. ಶ್ರೇಯಸ್ ಬಗ್ಗೆ ಏನಕ್ಕೆ ಸಡನ್ನಾಗಿ ಹೋಗಿದ್ದು. ವಿರಾಟ್ ಕೊಹ್ಲಿ ಅವರು ಲಾಸ್ಟ್ ಮ್ಯಾಚ್ ಯಾವ ಥರ ಔಟ್ ಆಗಿದ್ರು ಅದೇ ರೀತಿ ಅದೇ ಪ್ಯಾಟರ್ನಲ್ಲಿ ಔಟ್ ಆದರು. ಪುಷ್ ಮಾಡೋಕ್ಕೆ ಅಂತ ಹೋದ್ರು, ಎಡ್ಜೊಡ್ಕೊಂಡು ಅದೇ ಫಿಲ್ ಸಾಲ್ಟ್ ಕ್ಯಾಚ್ ಹಿಡಿದ್ರು. ಸೊ ವಿರಾಟ್ ಕೊಹ್ಲಿಗೆ ಒಂದು ರಿಗ್ರೆಟ್ ಆಗಿರುತ್ತೆ. ಏನು ಗುರು 2 ಮ್ಯಾಚ್ ಇದೇ ಥರ ಇದೇ ಪ್ಯಾಟರ್ನ್ ಫಾಲೋ ಮಾಡ್ತಿದ್ರಲ್ಲ. ಬಾರ್ಡರ್ ಗವಾಸ್ಕರ್ ಟ್ರೋಫಿ ನೋಡ್ರೆ ಆ ಪ್ಯಾಟರ್ನು, ಇಲ್ಲಿ ನೋಡಿದ್ರೆ ಈ ಪ್ಯಾಟರ್ನ್, ಏನು ಗುರು ನಾನು ಬಾಳು ಅಂತ ಅನ್ಕೊಂಡಿರ್ತಾರೆ ವಿರಾಟ್ ಕೊಹ್ಲಿ. ಬಟ್ 50 ಬಂತು, ಅದೊಂದು ಖುಷಿ ಪಡಬೇಕು ಅಷ್ಟೇ. ಆ್ಯಂಡ್ ಶುಭ್ಮನ್ ಗಿಲ್ ಶ್ರೇಯಸ್ ಅಯ್ಯರ್ ಜೊತೆಗೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ದು. ಮಿಡ್ಲ್ ಓವರ್ಸ್ನ ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್ ಆ್ಯಂಡ್ ಶುಭ್ಮನ್ ಗಿಲ್ ಅವನ ಅಜ್ಜಿ ಕಡಕ್ಕಾಗಿ ಯೂಸ್ ಮಾಡಿಕೊಂಡ್ರು. ಈ 3 ಪಾರ್ಟ್ನರ್ಶಿಪ್ ಏನಿದೆ ಇದೇ ಒಂಥರ KL ರಾಹುಲ್ ಕೂಡ ಇನ್ಕ್ಲೂಡ್ ಮಾಡ್ಕೊಬೋದು. ಮಿಡ್ಲ್ ಓವರ್ಸಲ್ಲಿ KL ರಾಹುಲ್ ಮಿಡ್ಲ್ ಓವರ್ಸಲ್ಲಿ ಬರಲಿಲ್ಲ. KL ರಾಹುಲ್ ಆಲ್ಮೋಸ್ಟ್ ಒಂದು 15 ಓವರ್ ಏನೋ ಇತ್ತು, 15-16 ಓವರ್ ಇತ್ತು ಅವಾಗ ಬಂದಿದ್ದು ಬ್ಯಾಟಿಂಗಿಗೆ.
ಸೊ ಇವರು 3 ಜನ ಮಿಡ್ಲ್ ಓವರ್ಸ್ನ ಕಡಕಾಗಿ ಯೂಟಿಲೈಸ್ ಮಾಡ್ಕೊಂಡ್ರು, ರನ್ಸ್ನ ಹಂಗೆ ಅವನಜ್ಜಿ ಸ್ಟ್ರೈಟ್ ಅವೇ ಪುಷ್ ಮಾಡಿದ್ರು. ಎಲ್ಲೋ ಅವನಜ್ಜಿ ತಿನ್ಕಾಡೋದು ತಡೆದಾಡೋದು ಇಲ್ಲ ಗುರು. ಅವನಜ್ಜಿ 1 ನೋಡೋಣ 2 ನೋಡೋಣ, ಬರೀ ಇಂಥದ್ದಿರಲಿಲ್ಲ. 4ಗೆ ನೋಡ್ತಾ ಇದ್ರು. ಶುಭ್ಮನ್ ಗಿಲ್ ಆಗಿರಲಿ, ಶ್ರೇಯಸ್ ಅಯ್ಯರ್ ಆಗಿರಲಿ, ಇನ್ಫ್ಯಾಕ್ಟ್ ವಿರಾಟ್ ಕೊಹ್ಲಿ ಅವರು ಕೂಡ ಸ್ವಲ್ಪ ಅಗ್ರೆಸಿವ್ ಸ್ವಲ್ಪ ಕಾಣಿಸ್ಕೊಂಡ್ರು. ಅಂದರೆ ರನ್ನೇ ಬಾಲೇ ಇರ್ಬೋದು, ಬಟ್ 4ಗಳೆಲ್ಲ ಹೊಡಿತಾ ಇದ್ರು. ಶುಭ್ಮನ್ ಗಿಲ್ 6 ಮೇಲೆ 6 ಏರ್ಸರು. ಅಂಡ್ ಶ್ರೇಯಸ್ ಅಯ್ಯರ್ ಅಂತೂ ಫುಲ್ ಟವರ್ ಬರ್ತಾ ಇದ್ದಂಗೆ ಅವನ ಅಜ್ಜಿ ನಾನು T20 ಆಡ್ದಂಗೆ ಗುರು ಆಡೋದು. ನಾನು ಯಾವುದೇ ಮ್ಯಾಚಲ್ಲಿ ತಲೆಗಿಲೆಲ್ಲ ಕೆಡ್ಸ್ಕೊಳ್ಳೋದಿಲ್ಲ, ನನ್ನ ಆಟ ನಾನು ಆಡ್ತೀನಿ ಗುರು. ಇನ್ಫ್ಯಾಕ್ಟ್ ಕನ್ಸಿಸ್ಟೆನ್ಸಿ ಅಂತ ಬಂದಾಗ ಶ್ರೇಯಸ್ ಅಯ್ಯರ್ನ ಮೆಚ್ಕೊಬೇಕು ಗುರು. ಲಾಸ್ಟ್ ಮ್ಯಾಚ್ ಆಗಿರೋದು ಅನ್ಫಾರ್ಚುನೇಟ್ ಡಿಸ್ಮಿಸಲ್, ಈ ಮ್ಯಾಚ್ ಆಗಿರೋದು ಅನ್ಫಾರ್ಚುನೇಟ್ ಡಿಸ್ಮಿಸಲು. ಲಾಸ್ಟ್ ಮ್ಯಾಚ್ ನೋಡ್ರೆ ರನ್ಔಟ್ ಆದರು, 44 ಆಡ್ತಾ ಇದ್ರು. ಏನು ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದಾರೆ ಶ್ರೇಯಸ್ ಅಯ್ಯರ್. ಎಲ್ಲ ಮ್ಯಾಚ್ನೂ ಕೂಡ ಆಡಿರುವಂಥ ಆಲ್ಮೋಸ್ಟ್ ಎಲ್ಲ ಮ್ಯಾಚ್ನೂ ಕೂಡ ಮಸ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇರೋಂಥದ್ದು. ಮೂರು ಮ್ಯಾಚ್ನೂ ಕೂಡ ಕನ್ಸಿಸ್ಟೆಂಟಾಗಿ ಆಡಿದ್ದಾರೆ. ಲಾಸ್ಟ್ ಮ್ಯಾಚ್ ಔಟ್ ಆಗಿಲ್ಲ ಅಂದರೆ ಅದು ಕೂಡ ಆರಾಮಾಗಿ 50 ಬಂದು ರನ್ಔಟ್ ಆಗಿರಲಿಲ್ಲ ಅಂತಂದರೆ, ಈ ಮ್ಯಾಚು ಆದಿಲ್ ರಶೀದ್ ಅದು ಬಾಲೇ ಅಲ್ಲ, ಔಟ್ ಆಗೋ ಬಾಲೇ ಅಲ್ಲ ಅದು. ಶ್ರೇಯಸ್ ಪಾಪ ಅನ್ಫಾರ್ಚುನೇಟಾಗಿ ಅದನ್ನು ಟಚ್ ಮಾಡ್ಕೊಂಡು ಹೋಗ್ತಾ ಇರೋ ಬಾಲ್ಗೆ, ವೈಡ್ ಹೋಗ್ತಾ ಇರೋ ಬಾಲ್ಗೆ ಟಚ್ ಮಾಡ್ಕೊಂಡು ಔಟ್ ಆಗೋಂಥದ್ದು ಇದೆಯಲ್ಲ, ಇದಕ್ಕಿಂತ ಬೇಜಾರಾಗುವಂಥದ್ದು. ಜೊತೆಗೆ ರನ್ಔಟ್ ಆಗತ್ತೆ ನೋಡಿ. 2 ಮ್ಯಾಚು, ಲಾಸ್ಟ್ 2 ಮ್ಯಾಚು ಇವೆರಡೂ ಡಿಸ್ಮಿಸಲ್ಲೂ ಕೂಡ ಶ್ರೇಯಸ್ ಅಯ್ಯರ್ ಸಿಕ್ಕಾಪಟ್ಟೆ ರೇಟ್ ಬಿಟ್ಕೊಂಡಿರ್ತಾರೆ. ನಾನು ಔಟೇ ಆಗದೆ ಇರೋಂಥದ್ಕೆಲ್ಲ ಔಟ್ ಆಗ್ತಿದ್ರಲ್ಲ ಗುರು ಅಂತ. ಹೌದು, ಆ ರೇಂಜಿಗೆ ಕನ್ಸಿಸ್ಟೆನ್ಸಿನ ತೋರಿಸ್ತಾ ಇದ್ದಾರೆ. ಶುಭ್ಮನ್ ಗಿಲ್ಲು ಜೊತೆಗೆ ಶ್ರೇಯಸ್ ಅಯ್ಯರ್ ಇಬ್ಬರು ಕೂಡ ಒಂದು ಹೆವಿ ಕನ್ಸಿಸ್ಟೆನ್ಸಿನ ತೋರಿಸಿದ್ರೆ ODI ಫಾರ್ಮೆಟಲ್ಲಿ. ಇನ್ಫ್ಯಾಕ್ಟ್ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ಇವ್ರು ಇವಾಗ ಸಿಕ್ಕಾಪಟ್ಟೆ ಫಾರ್ಮಲ್ಲಿದ್ದಾರೆ, ಶ್ರೇಯಸ್ ಅಯ್ಯರ್ ಆ್ಯಂಡ್ ಶುಭ್ಮನ್ ಗಿಲ್ಲು. KL ರಾಹುಲ್ನ ಅಪರೂಪಕ್ಕೆ ಇವತ್ತು ಆಫ್ಟರ್ 2 ಮ್ಯಾಚಸ್ಸು ಅಪ್ದೋಡ್ರು ಪುಷ್ ಮಾಡಿದ್ರು. ಎಲ್ಲ ಬೈಕ್ ಬಂದು ಉಗಿತಾ ಇದ್ದಾರೆ. KL ರಾಹುಲ್ ಏನಕ್ಕೂ ಅಲ್ಲಿ ಕಳಿಸಿದ್ರು, ನಂಬರ್ 6, 7 ಕಳಿಸ್ತೀರ, ನಂಬರ್ 5 ಕಳಿಸ್ರು ಅಂತ. KL ರಾಹುಲ್ ನಂಬರ್ 5 ಬಂದರು, ಚೆನ್ನಾಗೇನೆ ಆಡಿದ್ರು, ಒಂದು 40 ರನ್ ಹೊಡೆದ್ರು. 40 ರನ್ ಹೊಡೆದಾದ್ಮೇಲೆ ಮೊಹಮ್ಮದ್ ಅವ್ರಿಗೆ ಔಟ್ ಆಗಿ ಹೋದರು. ಇನ್ನೊಂದು 3-4 ಓವರ್ ಅಷ್ಟೇ ಬಾಕಿ ಇದೆ, ಅಲ್ಲಿವರೆಗೂ ಕೂಡ ನಿಂತ್ಕೊಂಡೇ ಆಡಿದ್ರು ಒಂದೆಂಡಲ್ಲಿ. ಆ್ಯಂಡ್ ಅಕ್ಷರ್ ಪಟೇಲ್ ಜೊತೆಗೆ ಇನ್ಯಾರು ಜಡೇಜಾ ಆಡಿಲ್ವ, ಅಕ್ಷರ್ ಪಟೇಲ್ ಆಡಿದ್ರು. ಆಮೇಲೆ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಚಿಕ್ಕ ಕಾಂಟ್ರಿಬ್ಯೂಷನ್. ಹಾರ್ದಿಕ್ ಪಾಂಡ್ಯ 1-2 6ನ ಸರಿಯಾಗಿ ವಾಂಚ್ಬಿಟ್ಟು ಬೋಲ್ಡ್ ಆದ್ರೆ ಸಖತ್ ಬಾಲ್ಗುರು. ಅದಂತೂ ಆದಿಲ್ ರಶೀದ್ ಬಿಟ್ಟಿದ್ದು ಅವನ ಅಜ್ಜಿ ಬಾಲ್ ಆಫ್ ದ ಡೇ ಅಂತ ಹೇಳಬೇಕು. ಶುಭ್ಮನ್ ಗಿಲ್ಗೆ ಬಿಟ್ಟಿದ್ದು ಬಾಲು ಬೋಲ್ಡ್ ಆಯ್ತಲ್ಲ, ಆ್ಯಂಡ್ ಹಾರ್ದಿಕ್ ಪಾಂಡ್ಯಗೆ ಬಿಟ್ಟಿದ್ದು ಬಾಲು. ಈ 2 ಬಾಲು ಸಖತ್ ಬಾಲು ಆದಿಲ್ ರಶೀದ್ ಅವರ ಬೌಲಿಂಗಲ್ಲಿ. ಆ್ಯಂಡ್ ಶ್ರೇಯಸ್ ಅಯ್ಯರ್ಗೆ ಔಟ್ ಮಾಡೋದಲ್ಲ, ಅದೇನು ಔಟ್ ಆಗೋವಂಥ ಬಾಲೇ ಅಲ್ಲ. ಆ್ಯಂಡ್ ವಿರಾಟ್ ಕೊಹ್ಲಿ ಅವ್ರಿಗೆ ಬಿಟ್ಟಿದ್ದು ಕೂಡ ಮೆಚ್ಕೊಳ್ಳೇಬೇಕು. ಆ 3 ಡಿಸ್ಮಿಸಲ್ಲ ಒಪ್ಕೊತೀನಿ, ಬಟ್ ಶ್ರೇಯಸ್ ಅಯ್ಯರ್ಗೆ ಬಿಟ್ಟಿದ್ದು ಬಾಲು ನಾನು ವಿಕೆಟ್ ಡಿಸ್ಮಿಸಲ್ ಅಂತಲೇ ಅನ್ಕೊಳ್ಳೋದಿಲ್ಲ. ಶ್ರೇಯಸ್ ಅಯ್ಯರ್ನ ಮುಟ್ಟಾಳ್ತನ ತಪ್ಪು ಅಂತ ಹೇಳ್ಕೋಬೇಕದು. ಬಟ್ ಎನಿವೆ ಔಟ್ ಏನೇನೆ. ಅಕ್ಸರು, ವಾಶಿ, ಪಾಂಡ್ಯ ಎಲ್ಲ ಚಿಕ್ಕ ಕಾಂಟ್ರಿಬ್ಯೂಷನ್ ಹಾಕೊಟ್ರು. 30 ರನ್ಸ್ ಕಾಂಟ್ರಿಬ್ಯೂಷನ್ ಬಂತು. ಎಲ್ಲ ಓವರ್ ಆಲ್ 356 ರನ್ ತಲುಪ್ತಾ ಇದ್ದಂಗೆ ಒಂದು ಹ್ಯೂಜ್ ಮೊತ್ತ ಆಯಿತು. ನಾವು ಅಂದ್ಕೊಂಡಿದ್ದು 400 ಹೋಗುತ್ತೆ ಅಂತ ಶ್ರೇಯಸ್ ಅಯ್ಯರ್ ಬ್ಯಾಟಿಂಗ್ ಆಡಬೇಕಾದ್ರೆ, ಶ್ರೇಯಸ್ ಅಯ್ಯರ್ ಗಿಲ್ಲು ಆಡಬೇಕಾದ್ರೆ. ಬಟ್ ಆ ಮಟ್ಟಿಗೆ ಹೋಗಲಿಲ್ಲ, ವಿಕೆಟ್ಸ್ಗಳು ಬಿದ್ದಿದ್ದರಿಂದ ಲಾಸ್ಟಿಗೆ ಸ್ವಲ್ಪ ಕಂಟ್ರೋಲ್ ಎಳ್ಕೊಂಡ್ರು, ಗ್ರಿಪ್ ಹಿಡ್ಕೊಂಡ್ರು. ಬಟ್ ಆದರೂ ಕೂಡ 350 ಹೆವಿ ಟೋಟಲ್ ಏನೇ ಹೊಡೆಯೋದಂತ ಬಂದಾಗ ಚೇಸ್ ಮಾಡೋದಕ್ಕೆ ಅಂತ ಬಂದಂಥ ಇಂಗ್ಲೆಂಡ್ ಟೀಮಿಗೆ ಸ್ಟಾರ್ಟಿಂಗಲ್ಲಿ ಏನು ಆಘಾತ ಒಂಥರ ಸ್ಟಾರ್ಟ್ ಸಿಗುತ್ತೆ, ಕಡಕ್ಕಾಗಿ ಸ್ಟಾರ್ಟ್ ಮಾಡ್ತಾರೆ. ಪೋಪ್ಲನ್ನ ಕಡಕ್ಕಾಗಿ ಯೂಟಿಲೈಸ್ ಮಾಡ್ಕೊತಾರೆ. ಏನು ಪೋಪ್ಲ ಸ್ಟಾರ್ಟ್ ಕೊಟ್ಟಿದ್ದು ಸ್ಟಾರ್ಟಿಂಗ್ 5 ಓವರ್ಸ್ ಅವನ ಅಜ್ಜಿ ಪಿಂಡ ಎಲ್ಲವೋ ತೊಗೊಂಡೋಗ್ಬಿಡ್ತಾರೆ ಗುರು ಅಂತ ಅನ್ಸಿತ್ತು. ಇವ್ರು ಬೆಂಡ್ ಡೈಕೆಟ್ ಆಡ್ತಿರೋ ಫ್ಲೋನ ನೋಡ್ತು ಅಂತಂದ್ರೆ ಫಿಲ್ ಸಾಟ್ ಒಂದು ಎಂಡಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು. ಬೆಂಡ್ ಡೈಕೆಟು ಬಿದ್ದು ಬಾಲೆಲ್ಲ T20 ಆಡ್ದಂಗೆ ಗುರು ನಾನು ಆಡೋದು, ನಾನು ಆಡಲ್ಲ ಓಡಿ, ನಾನು T20 ಆಡ್ದಂಗೆ ಆಡ್ದು ಬಿದ್ದಿದ್ದು ಬಾಲ. ಪೋಪ್ಲೆ ಅಷ್ಟೊತ್ತಲ್ಲ ಅವನ ಅಜ್ಜಿ ನಂದು ಆಗಿರಬೇಕು ಗುರು ಸೆಂಚುರಿ ಅನ್ನೋ ಒಂದು ಇಂಟೆಂಟಲ್ಲೇ ಆಡ್ತಾ ಇದ್ರು ಬೆಂಡ್ ಡೈಕೆಟು. ನಜ್ಜಿ ನಾಯ್ಡಿ ಪೀಡಿ 6 ಸಿಗ್ದಂಗೆ ಎತ್ತುತ್ತಾ ಇದ್ರು. ಹರ್ಷದೀಪ್ ಸಿಂಗ್ ಇನ್ಫ್ಯಾಕ್ಟ್ 1 ಓವರ್ 4 4ನ ಹೊಡೆದ್ಬಿಟ್ರು. ಆಮೇಲೆ ಹರ್ಷದೀಪ್ ಸಿಂಗ್ ಎಲ್ಲಿತ್ತೋ ಸೇಡೋ ಗೊತ್ತಿಲ್ಲ, ಏನೋ ಒಂಥರ ಡಿಫ್ರೆಂಟಾಗಿ ಬಾಲ್ನ ಬಿಟ್ಟರು. ಆ್ಯಂಡ್ ಅದನ್ನು ಕೂಡ ಹೊಡೆಯೋಕೆ ಹೋಗ್ಬಿಟ್ರು. ರೋಹಿತ್ ಶರ್ಮಾ ಮೇಲ್ಗಡೆ ಹೋದ ಬಾಲು ಆ್ಯಂಡ್ ಕ್ಯಾಚ್ ಇಟ್ಕೊಂಡ್ರು ರೋಹಿತ್ ಶರ್ಮಾ ಅವ್ರು ಶಿಸ್ತಾಗೆ. ಆ್ಯಂಡ್ ಫಿಲ್ ಸಾಲ್ಟ್ ಅವರು ಔಟ್ ಆಗ್ತಾ ಇದ್ದಂಗೆ ಏನೋ ಗೊತ್ತಿಲ್ಲ, ಒಬ್ಬರು ಹೋದ್ರು ಅಂದರೆ ಇವ್ರು ಹೋಗ್ತಾರೆ. ಇವರಿಬ್ರು ಒಬ್ಬರು ನಿಂತ್ಕೊಂಡು ಆಡೋದೇ ಇಲ್ಲ, ಆ ಥರ ಆಗೋಗ್ಬಿಟ್ಟಿದೆ ಕತೆ. ತಗೊಂಬತ್ತಾರೆ ಸ್ಟಾರ್ಟ್ನ, ಒಬ್ಬರೇನೋ ಔಟ್ ಆಗೋದು ಪಕ್ಕದಲ್ಲೇ ಪಟ್ಟನಾಗಿ ಇವರಿಬ್ರು ಓಪನರ್ಸ್ ಒಟ್ಟಿಗೆ ಹೋಗಬೇಕು ಅಂತ ಕಾಣಿಸುತ್ತೆ. ಈ ಒಂದು ಸ್ಟ್ರಾಟಜಿ ಇಟ್ಕೊಂಡಿದ್ರೆ ಅಂತ ಕಾಣಿಸುತ್ತೆ. ನೀನು ಬಂದೇನ ನಾನು ಗೊತ್ತಿನ ಗುರು ಹಿಂದೆ ಅಂತ. ಫಿಲ್ ಸಾಲ್ಟು ಅದು ಏನು ಗುರು ಅದು ಹೊಡೆದಿದ್ದು. ಆ ಕಡೆ ಹಿಂದೆಗೂ ಹೊಡೆದಂಗಿರಲಿಲ್ಲ, ಆ ಕಡೆ ಥರ್ಡ್ ಮ್ಯಾನ್ ಮೇಲೆ ಎತ್ತಾಕ್ದಂಗೂ ಇರಲಿಲ್ಲ, ಶಿಸ್ತಾಗಿ ಕ್ಯಾಚ್ ಕೊಟ್ಟಿದ್ದಲ್ಲ ಪಾಯಿಂಟಿಗೆ. ಏನು ಡಿಸ್ಮಿಸಲ್ ಅದು ಸೀರಿಯಸ್ಲಿ ಫನಿ ಅಂತ ಅನ್ಸುತ್ತೋ. ಇವ್ರು ಫಿಲ್ ಸಾಲ್ಟ್ ಇವ್ರದ್ದೇನೋ ಫನಿ ಅನಿಸಿಲ್ಲ, ಡಕೆಟ್ದು ಫಿಲ್ ಸಾಲ್ಟ್ ಔಟ್ ಆಗಿದ್ದ ರೀತಿ ಅಜೀಬ್ ಅಂತ ಅನ್ನಿಸ್ತು ನನಗೆ. ಅವರಿಬ್ಬರು ಹೋಗ್ತಾ ಇದ್ದಂಗೆ ಈ ಕಡೆಯಿಂದ ಟಾಮ್ ಬ್ಯಾಂಟನ್ನು ಹೊಸ ಪ್ಲೇಯರು ಹಾಕೊಂಡಿದ್ರು, ಚೆನ್ನಾಗಿ ಆಡಿದ್ರು. 38 ರನ್ನ ಹೊಡೆದಿದ್ದಾರೆ. ಇನ್ಫ್ಯಾಕ್ಟ್ ಬೇಗನೆ ಔಟ್ ಆಗಬೇಕಾಗಿತ್ತು. ವಾಷಿಂಗ್ಟನ್ ಸುಂದರ್ ಅವರ ಬೌಲಿಂಗಲ್ಲಿ ಇವರು ಒಂದು ಕ್ಯಾಚ್ ಬಿಟ್ಬಿಡ್ತಾರೆ. ಸ್ಟಂಪ್ ಔಟ್ ಮಾಡ್ಬೋದಾಗಿತ್ತು KL ರಾಹುಲ್ ಈಸಿಯಾಗಿ. 4 ಕೂಡ ಹೋಗುತ್ತೆ ಅದು. 38 ರನ್ನೆಲ್ಲ ಹೊಡೆಯೋ ಸೀನೇ ಇರಲಿಲ್ಲ. 7 ರನ್ಗೂ 8 ರನ್ಗೂ ಔಟ್ ಆಗಬೇಕಾಗಿತ್ತು ಟಾಮ್ ಬ್ಯಾಂಟನ್ ಅವರು. ಸೊ ಅದು ಏನಾದ್ರು ಒಳಗಡೆ ಕಚ್ಕೊಂಡಿತ್ತು ಅಂತಂದರೆ ಇವ್ರದ್ದು ಇವಾಗ ಏನು ಹೊಡೆದಿದ್ದಾರೆ ಇನ್ನೊಂದು 30-40 ರನ್ ಒಳಗಡೆ ಹಾಕೊಳ್ಳಿ, 30 ರನ್ ಒಳಗಡೆ ಹಾಕೊಳ್ಳಿ.
ಸೊ ಅಷ್ಟಕ್ಕೇ ಸೆಟ್ಲ್ ಆಗಬೇಕಾಗಿತ್ತು ಅಷ್ಟೇ. ಇಂಡಿಯಾಗೆ ಇವಾಗ 140+ ರನ್ ಮಾರ್ಜಿನಲ್ ವಿಕ್ಟ್ರಿ ಆಗಿದೆ. 180 190 ರನ್ನಿಂದ ಗೆಲ್ಲಬೇಕಾಗಿತ್ತು ಆ ಲೆಕ್ಕಾಚಾರ ನೋಡ್ತು ಅಂತಂದರೆ. KL ರಾಹುಲ್ ಆ ಒಂದು ಬಾಲ್ನ ಬಿಟ್ಬಿಟ್ಟು ಸ್ಟಂಪ್ ಔಟ್ ಮಾಡಲಿಲ್ಲ. ಸೊ ಅಲ್ಲಿ ಬಚಾವಾದರು. ಆಮೇಲೆ 38 ರನ್ಗೆ ಎಲ್ಲ ನೋಡಿ ಆಲ್ಮೋಸ್ಟ್ ಎಲ್ಲ ಔಟ್ ಆಗಿರೋದೆಲ್ಲ ಇವರು ಅದೇ ಥರನೇ ಎಡ್ಜ್ಡ್ ಆ್ಯಂಡ್ ಬೋಲ್ಡನೇ ಆಗಿರೋದು. ಟಾಮ್ ಬ್ಯಾಟನ್ ಎಡ್ಜ್ ಹೊಡ್ಕೊಂಡು ಕ್ಯಾಚ್ ಹಿಡಿತಾ ಇದ್ದಂಗೆ ಈ ಕಡೆಯಿಂದ DRS ಬೇರೆ ತಗೊಂತಾರೆ. ಆ ಎಡ್ಜ್ ಆಗಿರೋದು ಅವ್ರಿಗೆ ಗೊತ್ತಿಲ್ವಾ? ಆ DRS ಬೇರೆ ತಗೋಬೇಕಾಗಿತ್ತು. ಇನ್ಫ್ಯಾಕ್ಟ್ ವಿರಾಟ್ ಕೊಹ್ಲಿನೂ ವಾಕ್ ಮಾಡಿದ್ರು, ಶ್ರೇಯಸ್ ಅಯ್ಯರ್ನೂ ವಾಕ್ ಮಾಡಿಬಿಟ್ರು, ಇಬ್ಬರೂ ವಾಕ್ ಮಾಡಿದ್ರು. ಇವತ್ತು ಇಬ್ಬರೂ ಮೆಚ್ಕೋಬೇಕು ನಾನು. ವಿರಾಟ್ ಕೊಹ್ಲಿ ಯಾವಾಗಲೂ ನಿಂತ್ಕೊಂಡವರು, ಬಟ್ ಇವತ್ತು ವಾಕ್ ಮಾಡಿದ್ರು, ಅದು ನಾನು ಮೆಚ್ಕೊಂಡೆ. ಯಾವಾಗಲೂ ನಿಂತ್ಕೊಂಡ್ಬಿಟ್ಟಿಲ್ಲ, DRS ತಗೋಣ ಅಂತ ನೋಡೋರು. ಈ ಥರ ಇವಾಗ ಇವ್ರು ತೊಗೊಂಡಿಲ್ಲ, ಬ್ಯಾಟನ್ ತೊಗೊಂಡಿಲ್ಲ, ಅದೇ ಥರ ವಿರಾಟ್ ಕೊಹ್ಲಿ ನೋಡೋರು ಯಾವಾಗಲೂ. ಬಟ್ ಇವತ್ತು ಮೆಚ್ಕೊಂಡೆ, ವಾಕ್ ಮಾಡಿದ್ರು. ಇಲ್ಲ DRS ಎಲ್ಲ ಬೇಡ ಅಂತ. ಜೋ ರೂಟು, ಹ್ಯಾರಿ ಬ್ರೂಕು, ಜಾಸ್ ಬಟ್ಲರು, ಆದಿಲ್ ರಶೀದ್ ಬ್ಯಾಟಿಗೆ ಎಡ್ಜ್ ಆಗಿಬಿಟ್ಟು ವಿಕೆಟಿಗೆ ತಗಲಿರೋ ಅಂಥದ್ದು 4 ಜನನು ಕೂಡ ಆ ಥರ ಔಟ್ ಆಗಿದೆ. ಬ್ಯಾಟಿಗೆ ಎಡ್ಜ್ ಹಾಕೊಂಡು ಬೋಲ್ಡಿಗೆ ಅಲ್ಲ, ಒಂದು 10 ಜನದಲ್ಲಿ 4 ಜನ ಅದೇ ಪ್ಯಾಟರ್ನ್ ಔಟ್ ಆಗ್ತಾರೆ ಅಂತಂದರೆ ಏನು ಗುರು ಇದು? ಶಕುನ ಹಿಂಗೆ ನೋಡಿತೈತೆ ಅಂತ ಅನಿಸುತ್ತೆ ನಿಮಗೆ. ಏನು ಬೇಕು ಅಂತ ಈ ಥರ ಮಾಡ್ಕೊಂತವ್ರು ಇವರು ಅಂತ ಅನಿಸ್ಬಿಡುತ್ತೆ. ಬಿಡಿ, ನಸೀಬ್ ಸರಿ ಇಲ್ಲ ಅಷ್ಟು ಬೇಕು ಅಂತ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಪಾಪ ಅನ್ಫಾರ್ಚುನೇಟಾಗಿ ಎಲ್ಲ ಔಟ್ ಆಗಿದ್ರೆ ಬ್ಯಾಟ್ ಎಡ್ಜ್ ಆಗಿಬಿಟ್ಟು ಬೀಳೋ ಅಂಥದ್ದು ಇದೆಯಲ್ಲ, ಇದಕ್ಕಿಂತ ಒಂದು ಅನ್ಫಾರ್ಚುನೇಟ್ ಥಿಂಗ್ ಇಲ್ಲ. ಆ್ಯಂಡ್ ಶ್ರೇಯಸ್ ಅಯ್ಯರ್ ಔಟ್ ಆದ್ರಲ್ಲ, ಡೌನ್ ದ ಲೆಗ್ಗು. ಸೊ ಇದಕ್ಕಿಂತ ಅನ್ಫಾರ್ಚುನೇಟ್ ಥಿಂಗ್ಗಳಿಲ್ಲ. ಸೊ ಬಿಡಿ, ಏನೋ ಔಟ್ ಆಗಿದ್ದಾರೆ. ಇನ್ನೇನು ಮಾಡಿದ್ರಲ್ಲಿ, ಇನ್ನೇನು ಮಾಡೋಕ್ಕಾಗಲಿಲ್ಲ ಅಲ್ಲಿ. ಇನ್ನೇನು ಹ್ಯಾಕಿನ್ಸನು ಬೋಲ್ಡು ಎಲ್ಲ ಬಂದವರೆಲ್ಲ ಬೋಲ್ಡ್ ಎತ್ತುತ್ತಾ ಇದ್ರು. ಈ ಕಡೆಯಿಂದ ಹರ್ಷಿತ್ ರಾಣಾ ಅವ್ರಿಗೆ 2 ವಿಕೆಟು, ಅವರೇ ಅಲ್ವಾ ಕ್ರೂಷಿಯಲ್. ಬಟ್ಲರ್ ಅವ್ರ ವಿಕೆಟು, ಬ್ರೂಕರ್ ಅವ್ರ ವಿಕೆಟ್ ಎತ್ತಿದ್ದು ಕಳೆದೋಗ್ಬಿಟ್ಟು ಅಲ್ಲೇನೇ ತುಪ್ಪಕ್ಕನಂಗೆ ಉದ್ರೋಗ್ಬಿಡ್ತು. ಏನೋ ಸ್ವಲ್ಪ ಕಾನ್ಫಿಡೆನ್ಸ್ ಇತ್ತು, ಇಲ್ಲ ಏನಾರು ಲೋವರ್ ಮಿಡ್ಲ್ ಆರ್ಡ್ರ್ ಎತ್ಕೊಬೋದು ಮೇಲ್ಗಡೆಗೆ ಅಂತ, ಅಟ್ಲೀಸ್ಟ್ ಹತ್ರ ಬರ್ಬೋದು ಅಂತ. ಗೆಲ್ಲಲ್ಲ ಅಂತ ಗೊತ್ತಿದ್ದು, ಅಟ್ಲೀಸ್ಟ್ ಹತ್ರ ಬರ್ಬೋದೇನೋ ಅಂತ ಅನ್ಕೊಂಡಿದ್ವಿ. ಒಂದು 300 ಮಗ್ಳಿಗೆ ನಾವು ಬರ್ಬೋದು ಅಂತ. ಬಟ್ ನಮ್ಗೇನು ಗೊತ್ತು, ಈ ಥರ ಅಜೀಬಾಗಿ ಸೋಲ್ತಾರೆ ಇವರು ಅಂತ. ಎಲ್ಲ ಉದ್ರಕೊಂಡು ಹೊರಟೋಗ್ಬಿಡ್ತಾರೆ, ಪಟ ನನಗೆ ಅಂತ ಉದ್ರಕೊಂಡು ಹೋದ್ರು ಅಷ್ಟೇ. ಅಲ್ಲಿ ಅದೇ ಟಾಮ್ ಬ್ಯಾಟನ್ ಹೊಡೆದಂಥ 38 ರನ್ ಏನಿದೆ, ಅದೇ ಇವ್ರದ್ದು ಹೈಯೆಸ್ಟು. ಹೊಸ ಪ್ಲೇಯರ್ ಬಂದ್ಬಿಟ್ಟು ಹೊಸತನ ತಂದರು ಸ್ವಲ್ಪ ಟೀಮಿಗೆ. ಟಾಮ್ ಬ್ಯಾಟನ್ ಇರಲಿಲ್ಲ ಅಂತಂದರೆ ಇನ್ನೂ ಯೂಜ್ ಮಾರ್ಜಿನ್ ವಿಕ್ಟ್ರಿ ಆಗೋಗ್ಬಿಟ್ರದು ನಮಗೆ. ಸೊ ಆಲ್ ಓವರ್ ನೋಡ್ತು ಅಂದರೆ ಹಾರ್ದಿಕ್ ಪಾಂಡ್ಯಾಗೆ 2 ವಿಕೆಟು, ಕೆಳಗಡೆ 2 ವಿಕೆಟ್ ಎತ್ತಿದ್ರು. ಎಲ್ಲರಿಗೂ ವಿಕೆಟ್ ಬಿದ್ದಿದೆ ಗುರು ಇವತ್ತು. ಅಕ್ಷರ್ ಪಟೇಲ್ಗೆ ಬಿದ್ದಿದೆ, ವಾಷಿಗೆ ಬಿದ್ದಿದೆ, ಆ್ಯಂಡ್ ಹರ್ಷಿತ್ ರಾಣಾಗೆ ಬಿದ್ದಿದೆ, ಇನ್ಯಾರು ಹರ್ಷದೀಪ್ ಸಿಂಗಿಗೆ ಬಿದ್ದಿದೆ. ಬೌಲಿಂಗ್ ಮಾಡಿದವ್ರಿಗೆಲ್ಲ ವಿಕೆಟ್ಸ್ ಅಂತ ಅನ್ಕೊಳ್ಳಿ ಇವತ್ತು. ಸಾಕು ಬಿಡಿ, ಇಂಗ್ಲೆಂಡ್ ಅವ್ರನ್ನ ರೋಸ್ಟ್ ಮಾಡಿದ್ದು ಅವ್ನ ಅಜ್ಜಿ. ಏನು ಆಡಿದ್ರು ಗುರು ಈ ಸೀರೀಸ್ನ. 3-0 ಡಬಾ ಥರ ವರ್ಷಾಗಿ ಆಡಿದ್ರು. ಒಂದು ಮ್ಯಾಚ್ ಆರಿಗೆ ಗೆಲ್ತಾರೆ ಅಂತ ಅನ್ಕೊಂಡಿದ್ದೆ, ಅದು ಆಗಲಿಲ್ಲ ಅವ್ರ ಕೈಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ನಿಮ್ಗೆ ಅನಿಸ್ತೀವಿ ಸೀರೀಸ್ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಲೈಕ್ ಮಾಡ್ಕೊಳ್ಳಿ. ಬಾ.